ಚಿತ್ತಶುದ್ಧಿ. ನಾವು ದೇವಾಲಯಕ್ಕೆ ಹೋದಾಗ ದೇವರ ಮುಂದೆ ನಿಂತು ನನ್ನ ತಪ್ಪುಗಳನ್ನು ಮನ್ನಿಸು ಅಂತ ಹೇಳ್ತೇವೆ. ಬೇರೆ ಕಡೆಗಳಲ್ಲಿ ಹೇಳುವುದಿಲ್ಲ. ಕಾರಣ ಅಹಂಕಾರ. ಇಂದು ಯಾರನ್ನೂ ನಂಬಲು ಸಾಧ್ಯವಿಲ್ಲ. ಮಕ್ಕಳಿಗೆ ತಂದೆ ತಾಯಿಗಳಲ್ಲಿ, ದೊಡ್ಡವರಿಗೆ ಮಕ್ಕಳ ಮೇಲೆ ನಂಬಿಕೆನೇ ಇಲ್ಲವಾಗಿದೆ. ಒಬ್ಬರ ಮೇಲೆ ಮತ್ತೊಬ್ಬರಿಗೆ ದ್ವೇಷ. ಆದರೆ ಇಡೀ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಅಣುವಿಗೂ ಬೇಕಾದ ಎಲ್ಲವನ್ನೂ ಕೊಡುತ್ತಿರುವುದು ನೀನೇ ಅಲ್ಲವೇ? ಯಾಕೆ ಅಂತಂದರೆ ಪ್ರತಿದಿನವೂ ನಮ್ಮ ಶರೀರದಲ್ಲಿ ಕೋಟಿ ಜೀವಿಗಳು ಹುಟ್ಟುತ್ತವೆ. ಅದೇ ರೀತಿ ಕೋಟಿ ಜೀವಿಗಳು ಸಾಯುತ್ತವೆ. ಆದ್ದರಿಂದ ನಮ್ಮ ಶರೀರವು ಬದಲಾಗುತ್ತಿರುತ್ತೆ. ಹೀಗೆ ಬದಲಾದ ಶರೀರಗಳಲ್ಲಿ ನಮ್ಮದು ಯಾವ ಶರೀರ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಭಗವಂತ, ನೀನು ದ್ವೇಷದ ಕಣಗಳನ್ನು ನಾಶ ಮಾಡಬಲ್ಲಂತಹ ಕರುಣೆಯ ಕಣಗಳನ್ನು ಹುಟ್ಟುವಂತೆ ಮಾಡು. ಯಾಕೆ ಅಂತಂದರೆ ಎಲ್ಲವೂ ದೈವ ಸಂಕಲ್ಪ. ಹಾಗಾದರೆ ನಾವೇನು ಮಾಡಬೇಕು ಅಂತಂದರೆ ಆ ತಾಯಿಯ ಪಾದಗಳನ್ನು ಹಿಡಿಬೇಕು. ನಿನ್ನ ಮೇಲಿನ ಆಲೋಚನೆಗಳನ್ನು ಬಿಟ್ಟು ಬೇರೆ ಏನನ್ನೂ ಆಲೋಚಿಸುವುದಿಲ್ಲ. ನಿನ್ನನ್ನು ಬಿಡುವುದೂ ಇಲ್ಲ. ನಿನ್ನ ಬಗ್ಗೆ ಚಿಂತಿಸುವುದು ಮತ್ತು ಚಿಂತಿಸದೇ ಇರುವುದು ಅಂತ ಎರಡು ವಿಷಯಗಳಿವೆ. ಸರಿಯಾಗಿ ಆಲೋಚಿಸಿದರೆ ಶಾಂತಿ ಸಿಗುತ್ತೆ. ಇಲ್ಲವಾದರೆ ಅನವಶ್ಯಕವಾಗಿ ಶ್ರಮ ಪಡಬೇಕಾಗುತ್ತೆ. ಪರಮಾತ್ಮನ ಬಗ್ಗೆ ಚಿಂತಿಸಿದರೆ ವಿಶ್ರಾಂತಿ ಸಿಗುತ್ತದೆ. ಅದಲ್ಲದೆ ಬೇರೆ ಏನಾದರೂ ಚಿಂತಿಸಿದರೆ ಶ್ರಮವಾಗುತ್ತೆ. ಸಂಪತ್ತು ಆಪತ್ತು ಏನೇ ಬರಲಿ ನಮ್ಮನ್ನು ಕಾಪಾಡು, ರಕ್ಷಿಸು ಅಂತ ಚಿತ್ತಶುದ್ಧಿಯಿಂದ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ಕಾಪಾಡುವನು.